ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಎಸ್ಕೆ ಹಾಸ್ಪಿಟಲ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು. ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟುಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, ಓಟಿ ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆಯೇ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆಯೇ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಒಂದು ಐತಿಹಾಸಿಕವಾದ ಸಂದರ್ಭದಲ್ಲಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೀವಿ. ಸುಮಾರು 180 ವರ್ಷಗಳ ಹಿಂದೆ ಈ ಮಣ್ಣಿಗೆ ಬಂದು ಸೇರಿದ
ಒಂದು ದಿವ್ಯ ಚೇತನ ಈ ನೆಲವನ್ನ ಬೆಳಗಿತು, ಇಲ್ಲಿಯ ಜನಗಳಿಗೆ ಜ್ಞಾನದ ದೀಪವನ್ನ ತೋರಿಸ್ತು, ಇಲ್ಲಿಯ ಜನ ಒಳ್ಳೆಯವರಾಗಿ, ದೈವ ಭಕ್ತರಾಗಿ, ಸುಸಂಸ್ಕೃತರಾಗಿ ಬಾಳಿ ಬದುಕುವ ಹಾಗೆ ಮಾಡ್ತು. ಅಂತಹ ದಿವ್ಯ ಚೇತನ ಶ್ರೀ ಬೆಂಜಮಿನ್ ರೈಸ್ ಅವರ ಪುಣ್ಯ ಸ್ಮರಣೆಯಲ್ಲಿ ಆರಂಭವಾಗಿರ್ತಕ್ಕಂತಹ ಅವೆನ್ಯೂ ರಸ್ತೆಯಲ್ಲಿರ್ತಕ್ಕಂತಹ ಪ್ರಾರ್ಥನಾಲಯ ಏನಿದೆ, ಕ್ರಿಸ್ತನ ಪ್ರಾರ್ಥನಾಲಯ, ಅದರ 100ನೇ ವರ್ಷದ ಈ ಸಂಭ್ರಮದ ಆಚರಣೆಯ ಕೊನೆಯ ದಿವಸದಲ್ಲಿ ನಾವಿವತ್ತಿಲ್ಲಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಬೆಂಜಮಿನ್ ರೈಸ್ ಮತ್ತು ರೈಸ್ ಕುಟುಂಬ ವರ್ಗ ಕನ್ನಡ ಜನಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಏನು, ಯಾಕೆ ಕನ್ನಡಿಗರು ರೈಸ್ ಕುಟುಂಬ ವರ್ಗವನ್ನು ಜ್ಞಾಪಿಸ್ಕೋಬೇಕು, ಕೃತಜ್ಞತೆಯಿಂದ ನೆನೀಬೇಕು ಅನ್ನೋದರ ಬಗ್ಗೆ ಕೆಲವು ವಿವರಗಳನ್ನು ಕೊಡುವ ಸಲುವಾಗಿ ನಾನಿಲ್ಲಿ ನಿಂತಿದ್ದೀನಿ. ಸುಮ್ಮನೆ ಕಲ್ಪಿಸ್ಕೊಳ್ಳಿ, ಸುಮಾರು ಒಂದು 100 ವರ್ಷಗಳ ಹಿಂದಿನ ಒಂದು ಕ್ಲಾಸ್ ರೂಮ್, ಎ ಕ್ಲಾಸ್ ರೂಮ್ ಆಫ್ 100 years old. During those days, a student was sitting at the last bench and he had the difficulty in looking at the board, whatever written on the board. The headmaster of that school, he observed the student has that problem of vision. He called that boy, he inquired about him. Then the principal told the student to come and meet him at the end of the day. When the student went to the chambers of the principal took the student with his horse chariot to an eye hospital, got examined the student's eyes, and he paid from his pocket to purchase the spectacles because the student didn't had the money to buy the spectacles. And that student in future become a great archaeologist, great freedom fighter, as well as a great journalist by name Tirumale Tatacharya Sharma, and the headmaster was none other than Edward Peter Rice, son of Benjamin Rice. ನಾನು ಮತ್ತೆ ಡಗ್ಲಸ್ ಅವರು ಅಲ್ಲಿ ಕೂತು ಮಾತಾಡ್ತಾ ಇರಬೇಕಾದ್ರೆ ಡಗ್ಲಸ್ ನನ್ನ ಕೇಳಿದ್ರು, ಏನ್ ವಿಷಯ ಮಾತಾಡ್ತೀರಿ ಇವತ್ತು ಅಂತ. ನಾ ಹೇಳಿದೆ, ನಾವೆಲ್ಲರೂ ಮೇಸ್ಟ್ರುಗಳು, we are of one community. He is also a teacher, he was a teacher, and myself was a teacher. I am also a teacher. So I think it's better for me to speak about the teachers. Benjamin Rice ಒಬ್ಬ ಉಪದೇಶಕರಾಗಿ ಬಂದ್ರು, ಒಬ್ಬ ಧರ್ಮ ಪ್ರಚಾರಕರಾಗಿ ಬಂದ್ರು, ಆದರೆ ಬಹುಮಟ್ಟಿಗೆ ಅವರು ಕೆಲಸ ಮಾಡಿದ್ದು ಒಬ್ಬ ಶಿಕ್ಷಕರಾಗಿ. ಕನ್ನಡ ನಾಡಿಗೆ ಅವರು ಕೊಟ್ಟ ಕೊಡುಗೆಯ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತಿಗೂ ನಮ್ಮ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಬರೀಲಿಕ್ಕೆ, ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ ಹಿಂಜರಿತಾರೆ. ಅದರಲ್ಲೂ ಬೆಂಗಳೂರಿನಲ್ಲಿರುವ ಕನ್ನಡ ವಿದ್ಯಾರ್ಥಿಗಳ ಕಥೆಯನ್ನಂತೂ ಕೇಳಷ್ಟೇ ಇಲ್ಲ. ಅಂಥದ್ರಲ್ಲಿ 1936ನೇ ಇಸ್ವಿಯಲ್ಲಿ ಆಗಸ್ಟ್ 31ನೇ ತಾರೀಕು ಹಡಗನ್ನ ಹತ್ತಿದ ಡಗ್ಲಸ್ ರೈಸ್ ಮತ್ತೆ ಜೇನ್ ಪೀಚ್ ಸಿಂಗರ್ ದಂಪತಿಗಳು 4 ತಿಂಗಳು ಪ್ರಯಾಣ ಮಾಡಬೇಕಾಯಿತು ಬೆಂಗಳೂರಿಗೆ ಬರಲಿಕ್ಕೆ. ಹಡಗಿನಲ್ಲಿ ಹಾಗೆ 4 ತಿಂಗಳು ಪ್ರಯಾಣ ಮಾಡುವಾಗ ಅವರು ಕನ್ನಡವನ್ನು ಕಲ್ತಿದ್ರು. ಜಸ್ಟ್ ವಿತಿನ್ 4 months ಡ್ಯೂರಿಂಗ್ ದೇರ್ ಟ್ರಾವೆಲ್ ಫ್ರಮ್ ಇಂಗ್ಲೆಂಡ್ ಟು ಇಂಡಿಯಾ, they learned to read, write and speak in Kannada. That was their determination to learn the language. ಅದಾದ ಮೇಲೆ ಇನ್ನೂ ಒಂದು ಬಹಳ ಸಂತೋಷದ ವಿಷಯ ಅಂತಂದ್ರೆ, ಜೇನ್ ಪೀಚ್ ಸಿಂಗರ್ ಅವ್ರನ್ನ ನಾವು ಇವತ್ತು ಜ್ಞಾಪಿಸ್ಕೋಬೇಕು. ಬೆಂಜಮಿನ್ ರೈಸ್ ಅವ್ರನ್ನ ಜ್ಞಾಪಿಸ್ಕೊಳ್ಳುವಾಗ ಅವರ ಶ್ರೀಮತಿ ಅವರನ್ನ 37ನೇ ಇಸ್ವಿಗೆ ಬೆಂಗಳೂರಿಗೆ ಬಂದ್ರು. 1837ನೇ ಇಸ್ವಿಗೆ ಕೇವಲ 5 ವರ್ಷದಲ್ಲಿ 1842ನೇ ಇಸ್ವಿಯಲ್ಲಿ ಅವರು ಮಿತ್ರಾಲಯ ಶಾಲೆಯನ್ನ ಆರಂಭ ಮಾಡಿದ್ರು. ಇಲ್ಲೇ ಇದೆ, ಪಕ್ಕದಲ್ಲಿದೆ ಮಿತ್ರಾಲಯ ಶಾಲೆ. ದಯವಿಟ್ಟು ತಿಳ್ಕೊಳ್ಳಿ, ಈ ಶಾಲೆ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂತಹ ವಸತಿ ಸಹಿತವಾದಂತಹ ಕನ್ನಡದ ಶಾಲೆ. ಫಿಮೇಲ್ ಎಜುಕೇಶನ್ ವಾಸ್ ಎ ಡ್ರೀಮ್ ಡ್ಯೂರಿಂಗ್ ದೋಸ್ ಡೇಸ್. ಮೇ ಬಿ as far as my knowledge goes, even in England the situation was same. ಅಂಥದ್ರಲ್ಲಿ 1842ರಷ್ಟು ಹಿಂದೆನೆ ಹೆಣ್ಣು ಮಕ್ಕಳಿಗೆ ಒಂದು ಶಾಲೆ ಇರಬೇಕು, ಅವರಿಗೆ ವಿದ್ಯಾಭ್ಯಾಸ ಆಗುವಂತ ಸಂದರ್ಭ ಬೇಕು, ಅವರಿಗೆ ಮನೆ ಮಠವನ್ನ ಬಿಟ್ಟು ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಅವರಿಗೆ ಉಳ್ಕೊಂಡು ವಾಸ ಮಾಡಿ ವಿದ್ಯೆಯನ್ನ ಕಲ್ತ್ಕೊಳ್ಳಿಕ್ಕೆ ಆಗುವಂತ ಒಂದು ವ್ಯವಸ್ಥೆ ಬೇಕು ಅಂತ ಯೋಚನೆ ಮಾಡಿ ಶಾಲೆಯನ್ನ ನಿರ್ಮಿಸಿಕೊಟ್ಟಂತವರು ಜೇನ್ ಪೀಚ್ ಸಿಂಗರ್ ಅವರು. ಗಂಡ ಹೆಂಡತಿ ಇಬ್ರು ಶಾಲೆಯಲ್ಲಿ ಕನ್ನಡವನ್ನ ಪಾಠ ಮಾಡ್ತಾ ಇದ್ರು, ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ರು, ಕನ್ನಡವನ್ನ ಭಾಷೆಯಾಗಿ ಮತ್ತು ಕನ್ನಡದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಅವರು ಕನ್ನಡದಲ್ಲಿ ಅನೇಕ ಪಠ್ಯಪುಸ್ತಕಗಳನ್ನು ಬರೆದಿದ್ದಾರೆ. ಬೆಂಜಮಿನ್ ರೈಸ್ ಅವರು ಅನೇಕ ಪಠ್ಯಪುಸ್ತಕಗಳನ್ನು ಬರೆದಿದ್ದಾರೆ. ಬಾಲೋಪದೇಶ, ಚಿಕ್ಕವರು ಮೊದಲಾಗಿ ಪಾಠ ಮಾಡತಕ್ಕ ವೇದಬೋಧನೆ,
ವೇದಸಾರ, ಲೋಕಚರಿತ್ರೆ, ಚಿಕ್ಕವರಿಗೆ ತಕ್ಕಂಥ ಪಾಠಗಳು ಮುಂತಾದಂತಹ ಪಠ್ಯ ಪುಸ್ತಕಗಳನ್ನು ಅವರು ಮಕ್ಕಳಿಗೆ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಇಮ್ಯಾಜಿನ್ ಎ ಪರ್ಸನ್ ಹೂ ಲರ್ನ್ ಕನ್ನಡ within 4 months was appointed as the examiner of Kannada examinations at Madras University. He has been appointed for several times as the examiner of Kannada at Madras University, one of the most prestigious universities of Asia. That was his caliber. 1814ನೇ ಇಸ್ವಿಯಲ್ಲಿ ಜನಿಸಿದಂತಹ ಬೆಂಜಮಿನ್ ರೈಸ್ ಕೇವಲ 4 ವರ್ಷದ ಮಗುವಾಗಿದ್ದಾಗ ತಮ್ಮ ತಾಯಿಯನ್ನ ಕಳ್ಕೊಂಡವರು. ಮೊದಲಿಂದಲೂ ಧರ್ಮ ಸಬ್ಜೆಕ್ಟ್ನ ಬಗ್ಗೆ, ಥಿಯಾಲಜಿಯ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ದಂತ ಅವರು 15ನೇ ವಯಸ್ಸಿನಲ್ಲಿ ಚರ್ಚ್ನ ಸದಸ್ಯ ಆದರು. 1834ನೇ ಇಸ್ವಿಯಲ್ಲಿ ಹೋಮರ್ಟನ್ ಕಾಲೇಜಿಗೆ ಥಿಯಾಲಜಿಯನ್ನ ಕಲ್ತ್ಕೊಳ್ಳಿಕ್ಕೆ ಅಂತ ಹೇಳಿ ಹೋದರು. ಹಿ ಲರ್ನ್ ಹೀಬ್ರೂ, ಗ್ರೀಕ್ ಅಂಡ್ ಸೋ ಮೆನಿ ಅದರ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್. 1836ನೇ ಇಸ್ವಿಯಲ್ಲಿ ಜುಲೈ ತಿಂಗಳಲ್ಲಿ ಲಂಡನ್ ನಲ್ಲಿ ಇದ್ದಂತಹ ಸಿಲ್ವರ್ ಸ್ಟ್ರೀಟ್ ನಲ್ಲಿರುವಂತಹ ಒಂದು ಚಾಪಲ್ ನಲ್ಲಿ ಅವರಿಗೆ ಒಬ್ಬ ಪ್ರೀಸ್ಟ್ ಆಗಿ ಅವರಿಗೆ ದೀಕ್ಷೆ ಸಿಕ್ತು. ಅದೇ ತಿಂಗಳು 36ನೇ ಇಸ್ವಿ ಜುಲೈನಲ್ಲಿ ಅವರು ಪ್ರೀಸ್ಟ್ ಆದ್ರು. ಆಗಸ್ಟ್ 2ನೇ ತಾರೀಕು ಅವರು ಮದುವೆ ಆಯಿತು ಜೇನ್ ಪೀತ್ ಸಿಂಗರ್ ಜೊತೆ. ಆಗಸ್ಟ್ 31ಕ್ಕೆ ಅವರು ಹಡಗನ್ನ ಹತ್ತಿಬಿಟ್ಟಿದ್ರು. ಆಗಸ್ಟ್ 31ಕ್ಕೆ ಅವರು ಹಡಗನ್ನ ಹತ್ತಿ 1837ನೇ ಇಸ್ವಿಯ ಜನವರಿ 13ನೇ ತಾರೀಕು ಬೆಂಗಳೂರಿಗೆ ಬಂದರು. ಅಂದ್ರೆ ನಾವಿವಾಗ 2017ರಲ್ಲಿದ್ದೀವಿ. ಬೆಂಜಮಿನ್ ರೈಸ್ ಲ್ಯಾಂಡೆಡ್ ಬ್ಯಾಂಗ್ಳೂರ್ ಇನ್ ದ ಇಯರ್ 1837. ಅಂದ್ರೆ 180 ವರ್ಷಗಳ ಹಿಂದೆ ಅವರ ಪದಾರ್ಪಣೆ ಈ ನೆಲಕ್ಕೆ ಆಯ್ತು. ಅಂದಿನಿಂದ 1887ರ ಫೆಬ್ರವರಿ 9ನೇ ತಾರೀಕು ಅವರು ತೀರಿ ಹೋಗುವವರೆಗೆ ಬೆಂಗಳೂರು ಅವರ ವಾಸಸ್ಥಳ. ಬೆಂಗಳೂರನ್ನ ಬಿಟ್ಟು ಅವರು ಎಲ್ಲೂ ಹೋದವರಲ್ಲ, ಇಂಗ್ಲೆಂಡ್ಗೆ ಮತ್ತೆ ವಾಪಸ್ ಹೋಗ್ಲಿಲ್ಲ. ಅವರು ಕೊನೆಯ ಉಸಿರನ್ನ ಎಳೆದದ್ದು, ಅವರು ಮಣ್ಣಾದದ್ದು ಎಲ್ಲವೂ ಈ ನೆಲದಲ್ಲೇ. ಸೊ ಅವರು ಹುಟ್ಟಿನಿಂದ ಇಂಗ್ಲಿಷ್ ಹೌದು, ಆದರೆ ಅವರು ಮನಸ್ಸಿನಿಂದ, ಭಾವನೆಯಿಂದ, ಕರ್ತವ್ಯದ ದೃಷ್ಟಿಯಿಂದ, ಕಾರ್ಯದ ಕರೆಯಿಂದ ಅವರು ಅಪ್ಪಟ ಕನ್ನಡಿಗ ಅಂತ ಹೇಳಲಿಕ್ಕೆ ನಾ ಸಂತೋಷ ಪಡ್ತೀನಿ. ಮೊನ್ನೆ ಗೆಳೆಯರಾದಂಥ ವಿಕ್ಟರ್ ಅವರು ಹೇಳ್ತಾ ಇದ್ರು, ನಮ್ಮ ಸುಜೀತಯ್ಯ ಅವರು ಬೆಂಜಮಿನ್ ರೈಸ್ ಅವರ ಸಮಾಧಿಯನ್ನು ಪತ್ತೆ ಹಚ್ಚಿದ್ರು ಅಂತ ಹೇಳಿ. ನಾನು ಯಾವಾಗಲೂ ಪ್ರಯತ್ನ ಪಟ್ಟಿದ್ದೆ, ನನ್ನ ಕೈಲಾಗಿರಲಿಲ್ಲ. ಸುಜೀತಯ್ಯ ಅವರ ಕೆಲಸನ ಮಾಡಿದ್ದಾರೆ. ಆನ್ ದ ಬಿಹಾಫ್ ಆಫ್ ದ ಹೋಲ್ ಗ್ರೂಪ್ ಐ ವಾಂಟ್ ಟು ಥ್ಯಾಂಕ್ ರೆವರೆಂಡ್ ಸುಜಿತ್ ಕುಮಾರ್ ಫಾರ್ ದಟ್ ಗ್ರೇಟ್ ಜಾಬ್. ಒಬ್ಬ ಕನ್ನಡಿಗನಾಗಿ ಬೆಂಜಮಿನ್ ರೈಸ್ ಏನ್ ಕೆಲಸ ಮಾಡಿದ್ರು ಅಂತ ಹೇಳಬೇಕಾದ್ರೆ, ಅವರು ಬೆಂಗಳೂರಿಗೆ ಬಂದಾಗ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡಬೇಕು. 1820ನೇ ಇಸ್ವಿಯ ವೇಳೆಗೆ 1820s ಅಷ್ಟೊತ್ತಿಗೆನೆ ಲಂಡನ್ ಮಿಷನ್ ಒಂದು ಚರ್ಚ್ ಅನ್ನ ಕಂಟೋನ್ಮೆಂಟ್ ಅಲ್ಲಿ ಇಟ್ಕೊಂಡಿತ್ತು. 1820ಯಲ್ಲೇ ಚರ್ಚ್ ಇತ್ತು. ಆದರೆ ಆ ಜಾಗ ಮುಖ್ಯವಾಗಿ ಇಂಗ್ಲಿಷ್ ಮತ್ತು ತಮಿಳನ್ನ ಮಾತಾಡ್ತಾ ಇದ್ದಂತಹ ಜನಗಳು ಪ್ರಧಾನವಾಗಿ ಇದ್ದಂತಹ ಜಾಗ. ಪೇಟೆ ಅಂತ ಯಾವುದನ್ನ ಆಗಿನ ಕಾಲದಲ್ಲಿ ಕರೀತಾ ಇದ್ರು, ಇವತ್ತಿನ ಚಿಕ್ಕಪೇಟೆ, ಅವೆನ್ಯೂ ರೋಡ್ ಮುಂತಾದಂತಹ ಕೋಟೆ ಪ್ರದೇಶದ ಸ್ಥಳ ಏನಿದೆ ಅದನ್ನ ಮುಂದೆ ಆವತ್ತಿನ ಕಾಲಕ್ಕೆ ಪೇಟ ಅಂತ ಕರೀತಾ ಇದ್ರು. ಆ ಪೇಟೆ ಪ್ರದೇಶದಲ್ಲಿ ಕನ್ನಡದಲ್ಲಿ ಪ್ರಾರ್ಥನೆಯನ್ನ ಮಾಡುವಂತಹ ಒಂದು ವ್ಯವಸ್ಥೆ 1837ರಷ್ಟೊತ್ತಿಗಾಗ ಜಸ್ಟ್ ಶುರುವಾಗಿತ್ತು. ಕ್ಯಾಂಬಲ್ ಅನ್ನುವಂತಹ ಒಬ್ಬ ಹಿರಿಯರು 1837ನೇ ಇಸ್ವಿಯಲ್ಲಿ ಕನ್ನಡ ಚರ್ಚನ್ನ ಪೇಟೆಯಲ್ಲಿ ಶುರು ಮಾಡಿದ್ರು. ಆ ಚರ್ಚಿಗೆ ಬೆಂಜಮಿನ್ ರೈಸ್ ಅವರು ಬಂದರು. ನೋಡಿ, ಈ ಧರ್ಮ ಕರ್ಮ ಸಂಯೋಗ ಅಂತ ಒಂದು ಪದ ಇದೆ ನಮ್ಮಲ್ಲಿ. ಬೆಂಜಮಿನ್ ರೈಸ್ ಅವರು ಪೇಟೆಯ ಚರ್ಚಿಗೆ ಬರದೆ ಕಂಟೋನ್ಮೆಂಟಿನ ಚರ್ಚ್ಗೆ ಹೋಗಿದ್ರೆ ಏನಾಗ್ತಾ ಇತ್ತು? ಅವರು ತಮಿಳಲ್ಲೋ ಇಂಗ್ಲಿಷ್ನಲ್ಲೋ ಪ್ರಾರ್ಥನೆಗಳನ್ನ ಮಾಡಿ ಕೆಲಸವನ್ನ ಮುಗಿಸಿ ಹೊರಟೋಗ್ತಿದ್ರು. ಬಹುಶಃ ನಾವು ಅವ್ರನ್ನ ಇವತ್ತು ನೆನಪಿಸ್ಕೊಳ್ಳುವಂಥ ಪರಿಸ್ಥಿತಿ ಇರ್ತಿತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ದೇವರು ಅವರನ್ನ ಕನ್ನಡದ ಚರ್ಚಿಗೆ ಕರ್ಕೊಂಡ್ಬಂದು ಬಿಟ್ರು. ಹಾಗಾಗಿ ಇವತ್ತು ನಾವು ಅವರನ್ನ ಕೇವಲ ಒಬ್ಬ ಉಪದೇಶಕರಾಗಿ ಮಾತ್ರವಲ್ಲದೆ ಕನ್ನಡವನ್ನ ಕಟ್ಟಿ ಬೆಳೆಸಿದ ಒಬ್ಬ ವ್ಯಕ್ತಿಯನ್ನಾಗಿ ನಾವು ನೋಡ್ತಾ ಇದ್ದೀವಿ. ಅವರು ಅಲ್ಲಿ ಧರ್ಮೋಪದೇಶವನ್ನ ಮಾಡ್ತಾ ಇದ್ರು, ತರಗತಿಗಳನ್ನ ತಗೋತಾ ಇದ್ರು. ಅಷ್ಟೇ ಅಲ್ಲ, ಅರುಣೋದಯ ಅನ್ನುವಂತಹ ಒಂದು ಬೈಲಿಂಗ್ವಲ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಕನ್ನಡ ಬೈಲಿಂಗ್ವಲ್ ಮ್ಯಾಗಝಿನ್, ಮಂತ್ಲಿ ಮ್ಯಾಗಝಿನ್ ನ ಅವರು ಎಡಿಟ್ ಮಾಡ್ತಾ ಇದ್ರು 1862 ಇಂದ 1867 ಸಾಧ್ಯ ಆಗೋದಾದ್ರೆ ಐ ರಿಕ್ವೆಸ್ಟ್ ದ ಚರ್ಚ್ ಅಥಾರಿಟೀಸ್ ಟು ಪ್ರೊಕ್ಯೂರ್ ದೋಸ್ ವೆರಿ ವ್ಯಾಲ್ಯೂಯಬಲ್
ವಾಲ್ಯೂಮ್ಸ್ ಆಫ್ ಅರುಣೋದಯ, ಅಂಡ್ ಇಫ್ ಯು ಕ್ಯಾನ್ ರೀಪ್ರಿಂಟ್ ಇಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಕನ್ನಡ ಲಿಟ್ರೇಚರ್. ಯಾಕೆ ಅಂತಂದ್ರೆ, ಒಬ್ಬ ಪತ್ರಿಕೋದ್ಯಮಿಯಾಗಿ ಬೆಂಜಮಿನ್ ರೈಸ್ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾವು ಅದರಲ್ಲಿ ನೋಡ್ಬೋದು. ಅದರಲ್ಲಿ ಬರೀ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಮಾತ್ರ ಇಲ್ಲ, ಅದರಲ್ಲಿ ಔಷಧಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಮಾಹಿತಿ ಇದೆ ಅಂತಂದ್ರೆ, ಅದರಲ್ಲಿರುವ ಔಷಧದ ಭಾಗವನ್ನೇ ಸಪರೇಟ್ ಮಾಡಿ ಒಂದು ಪುಸ್ತಕ ಮಾಡಿದ್ರೆ ಒಳ್ಳೆ ಮನೆ ಮದ್ದಾಗುತ್ತದೆ. ಅದ್ಭುತವಾದಂತಹ ಮೆಡಿಸಿನಲ್ ವಿಷಯಗಳನ್ನು ಅವರದರಲ್ಲಿ ಚರ್ಚೆ ಮಾಡಿದ್ದಾರೆ. ಲೋಕಚರಿತ್ರೆ, ಸಮಾಚಾರಗಳು ಅನ್ನುವಂತಹ ಒಂದು ಸೆಕ್ಷನ್ ಇದೆ. ವೆನ್ ಐ ವಾಸ್ ಗೋಯಿಂಗ್ ಥ್ರೂ ದ ಇಶ್ಯೂ ಆಫ್ 1865, there was a news about the assassination of Lincoln in Arunodaya. Arunodaya has covered the news of assassination of Abraham Lincoln. So he was very curious about the day-to-day activities of the whole world. ಅದಾದ ಮೇಲೆ ಅದರಲ್ಲಿ ದಾಸರ ಪದಗಳನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. ಪುರಂದರದಾಸರ ಪದಗಳನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. 1865ನೇ ಇಸ್ವಿಯ ಮಾರ್ಚಿ ಇಶ್ಯೂನಲ್ಲಿ ಬಹಳ ಪ್ರಸಿದ್ಧವಾದ ಪುರಂದರದಾಸರ ಹಾಡು ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ ಅನ್ನುವಂತಹ ಕೃತಿ ಏನಿದೆ ಅದನ್ನ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅದರಲ್ಲಿ, ಇಲ್ಲ ಅಂತ ನಾ ಹೇಳಲ್ಲ. ಪುರಂದರ ವಿಠಲ ಅನ್ನುವಂಥದ್ದು ಮತ್ತೆ ವೆಂಕಟರಮಣ ಅನ್ನುವಂಥದ್ದು 2 ಪದ ಕಟ್ಟಾಗಿದೆ. ಅದನ್ನು ಕಟ್ ಮಾಡಿ ಅದರ ಜಾಗದಲ್ಲಿ ಬೇರೆ 1-2 ಪದ ಹಾಕಿದ್ದಾರೆ. ಅದನ್ನ ಬಿಟ್ರೆ ಇಡಿಯಾಗಿ ಆ ದಾಸರ ಪದಗಳನ್ನ ಹಾಗೆ ಅವರು ಪಬ್ಲಿಷ್ ಮಾಡಿದ್ದಾರೆ. ಹಿಂದೂ ಧರ್ಮ ಮತಗಳ ಉತ್ಪತ್ತಿ ಸ್ಥಿತಿ ಲಯ ಅನ್ನುವಂತಹ ಒಂದು ಸಿರೀಸ್ ಆಫ್ ಆರ್ಟಿಕಲ್ ಅದರಲ್ಲಿ ಪಬ್ಲಿಷ್ ಆಗಿದೆ. ಅದರಲ್ಲಿ ವೇದಗಳ ಉಗಮ ಹೇಗಾಯಿತು, ಋಕ್ ಸಂಹಿತೆ ಏನು ಹೇಳುತ್ತೆ, ಪರಾಶರ ಸಂಹಿತೆ ಏನು ಹೇಳುತ್ತೆ, ಋಕ್ಕುಗಳು ಹೇಗೆ ಅಗ್ನಿಯನ್ನ, ಇಂದ್ರನನ್ನ, ಯಮನನ್ನ ವರ್ಣಿಸುತ್ತವೆ ಇತ್ಯಾದಿಯಾದಂತಹ ವಿವರಗಳನ್ನು ಅವರು ಅದರಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಸ್ಟಾರಿಕಲ್ ಡೀಟೇಲ್ಸ್ನ ಅದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಅಂತಹ ಅದ್ಭುತವಾದ ವಿವರಗಳು ಅದರಲ್ಲಿದೆ. ಒಂದೇ ಒಂದು ಪ್ಯಾರಾಗ್ರಾಫ್ನ ನಾನು ಇಲ್ಲಿ ಓದ್ತಾ ಇದ್ದೀನಿ. ಇದು ಹೈದರ್ ಟಿಪ್ಪು ಸುಲ್ತಾನ್ ರವರ ಸಮಾಧಿಗೆ ಸಂಬಂಧಪಟ್ಟಿದ್ದು. ಅಲ್ಲೊಂದು ಫೋಟೋಗ್ರಾಫ್ ಕೂಡ ಹಾಕಿದ್ದಾರೆ. ಇಟ್ಸ್ ಎ ಇಲ್ಸ್ಟ್ರೇಟೆಡ್ ಮ್ಯಾಗಝಿನ್. ಹೈದರ್ ಮತ್ತೆ ಟಿಪ್ಪು ಸುಲ್ತಾನ್ ಅವರ ಸಮಾಧಿಯ ಚಿತ್ರವನ್ನು ಹಾಕಿ ಅದರ ಡಿಸ್ಕ್ರಿಪ್ಷನ್ ಎಲ್ಲ ಇದೆ. ದರ್ ಇಸ್ ಎ ಡಿಟೈಲ್ಡ್ ಡಿಸ್ಕ್ರಿಪ್ಷನ್ ಆಫ್ ದೋಸ್ ಟೂಮ್ಸ್. ಕೊನೆಯಲ್ಲಿ ಒಂದು ಪ್ಯಾರಾಗ್ರಾಫ್ ಬರೆದಿದ್ದಾರೆ. ಈ ಪ್ಯಾರಾಗ್ರಾಫ್ನ ಓದಿ ಎಷ್ಟು ಚೆನ್ನಾಗಿದೆ. ಅಂಥ ಸಮಾಧಿಯನ್ನು ನೋಡುವಾಗ ಬಹಳ ಬುದ್ಧಿ ಬರುತ್ತದೆ. ಏನೆಂದರೆ, ಜೀವಿತ ಕಾಲದಲ್ಲಿ ಎಷ್ಟು ಬಲವೂ ಅಟ್ಟಹಾಸವೂ ಇದ್ದಾಗ್ಯೂ ಮರಣವನ್ನು ತಪ್ಪಿಸಿಕೊಳ್ಳುವ ಶಕ್ತಿಯು ಯಾರಿಗೂ ಇಲ್ಲ. ಅರಸಗಳು, ಪ್ರಜೆಗಳು, ಹಿರಿಯರು, ಕಿರಿಯರು ಎಲ್ಲರಿಗೆ ನೇಮಿಸಲ್ಪಟ್ಟಿರುವ ಮನೆಗೆ ಸೇರಬೇಕು. ಆದದರಿಂದ ಎಲ್ಲರೂ ಅದನ್ನು ಕುರಿತು ಈಗಲೇ ಯೋಚಿಸಿ ದೇವರ ಮುಂದೆ ಕಾಣಿಸಿಕೊಳ್ಳುವುದಕ್ಕೆ ಸಿದ್ಧ ಮಾಡಿಕೊಳ್ಳತಕ್ಕದ್ದು. ಇದು ಬೆಂಜಮಿನ್ ರೈಸ್ ಅವರು ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವರ ಸಮಾಧಿಯನ್ನು ಕುರಿತು ಬರೀತಾ ಇರ್ತಕ್ಕಂಥದ್ದು. ಇಟ್ ವಾಸ್ ಸೋ ಫಿಲಸಾಫಿಕಲ್ ದಟ್ ವೆನ್ ಯು ಸ್ಟ್ಯಾಂಡ್ in front of the tombs of warriors, the great warriors, you should remember, whether you are a king or a slave, a day will come that you have to go to the Lord's house, so you have to prepare yourself. That's what he says when he sees the tombs of Tipu Sultan and Haidar. ಈಗ ತಾನೇ ನಾನು ಮಾತಾಡ್ತಾ ಸುಜಿತ್ ಸರ್ ಹತ್ರ ಮಾತಾಡ್ತಾ ಇದು ಮಾಡ್ತಿದ್ದೆ. ಈಗ ಒಂದು ಪ್ರಾರ್ಥನೆ ಆಯಿತು. ಆ ಪ್ರಾರ್ಥನೆಯನ್ನು ಬರೆದಂಥವರು ಬೆಂಜಮಿನ್ ರೈಸ್ ಅವರು. 1978ನೇ ಇಸ್ವಿಯಲ್ಲಿ ಕನ್ನಡ ಸಂಗೀತ ಸಂಗ್ರಹ ಅಂತ ಒಂದು ಪುಸ್ತಕ ಇದೆ. 78ನೇ ಇಸ್ವಿಯಲ್ಲಿ ಪ್ರಿಂಟ್ ಆಗಿದ್ದು ನನ್ನ ಹತ್ರ ಇರುವಂಥ ಕಾಪಿ. ಬಹುಶಃ ಅದು 24ನೇ ಎಡಿಷನ್. ಅದರಲ್ಲಿ ಸುಮಾರು 375 ಹಾಡುಗಳಿವೆ. ಆ 375 ಹಾಡುಗಳಲ್ಲಿ 130 ಹಾಡುಗಳನ್ನು ಬೆಂಜಮಿನ್ ರೈಸ್ ಬರೆದಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ಅರ್ಧದಷ್ಟು ಪ್ರಮಾಣದ ಹಾಡುಗಳು ಬೆಂಜಮಿನ್ ರೈಸ್ ಅವರು. ನನಗನ್ಸುತ್ತೆ ಇದನ್ನ ಯಾರಾದರೂ ಒಬ್ರು ಪ್ರಾಜೆಕ್ಟ್ ಆಗಿ ತಗೊಂಡು, ಬಹುಶಃ ಯಾರು ಇದ್ರ ಮೇಲೆ ಕೆಲಸ ಮಾಡ್ತಿರ್ಲೂಬಹುದು. ಬೆಂಜಮಿನ್ ರೈಸ್ ಅವರು ಮಾಡಿರ್ತಕ್ಕಂತಹ ಹಾಡುಗಳೇನಿದಾವೆ ಅದನ್ನ ಮಾತ್ರವೇ ಸಪರೇಟ್ ಮಾಡಿ, ಬೇರೆ ಬೇರೆ ಎಲ್ಲಾದ್ರೂ ಸಂಗೀತ ಸಂಗ್ರಹಗಳಲ್ಲಿ ಅದಿದ್ರೆ ಅವುಗಳನ್ನು ಕೂಡ ಒಟ್ಟು ಮಾಡಿ, ಅದರ ಮೂಲದ ಹಾಡುಗಳು ಯಾವುದಿರ್ತವೆ ಇಂಗ್ಲಿಷ್ ಹಾಡುಗಳು, ಅವುಗಳ ಜೊತೆಗೆ ಅದನ್ನು ಕಂಪ್ಯಾರಿಟಿವ್ ಆಗಿ ಯಾರು ಸ್ಟಡಿ ಮಾಡ್ಬೋದಾದ್ರೆ ಐ ಥಿಂಕ್ ದಿಸ್ ವಿಲ್ ಬಿ ಎ ವಂಡರ್ಫುಲ್ ರಿಸರ್ಚ್ ವರ್ಕ್. ಬಹುಶಃ ನಮ್ಮ ಚರ್ಚಿನ ಅಥವಾ ಥಿಯಾಲಜಿ ಕಾಲೇಜಿನ ವಿದ್ಯಾರ್ಥಿಗಳು ಯಾರಾದರೂ ಈ ಕೆಲಸವನ್ನು ಮಾಡ್ಬೋದು ಅಂತ ನನಗನ್ಸುತ್ತೆ. ಇದಿಷ್ಟು ಬೆಂಜಮಿನ್ ರೈಸ್ ಅವರು ನೇರವಾಗಿ ಕೊಟ್ಟಂತಹ ಕೊಡುಗೆಗಳಾದರೆ, ಇನ್ನು
ಅವರ ಕುಟುಂಬದ ಕೊಡುಗೆ ಅಂತಂದ್ರೆ ಅವರ ಇಬ್ಬರು ಮಕ್ಕಳು ಕನ್ನಡ ನಾಡಿಗೆ, ಇಬ್ಬರು ಮಕ್ಕಳು, ಒಬ್ರು ಲೂಯಿ ರೈಸ್ ಮತ್ತೊಬ್ರು ಎಡ್ವರ್ಡ್ ಪೀಸ್ಟರ್. ಲೂಯಿ ರೈಸ್ ಅವರ ಬಗ್ಗೆ ಮಾತಾಡ್ಲಿಕ್ಕೆ ನಿಂತ್ರೆ ನನಗೊಂದು ಸ್ವಲ್ಪ ಕಷ್ಟ. ಯಾಕೆ ಅಂತಂದ್ರೆ ನನ್ನ ಗಡಿಯಾರ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಪುರಾತತ್ವ ಪಿತಾಮಹ ಅಂತ ಹೇಳ್ಬೋದಾದಂತಹ ಮಹಾಪುರುಷ ಆತ. ಕರ್ನಾಟಕದ ಇತಿಹಾಸದ ಬಗ್ಗೆ ನಮಗೇನೂ ಗೊತ್ತಿಲ್ದಿರ ಇದ್ದಾಗ, ಟಿಪ್ಪು ಸುಲ್ತಾನ ಹೈದರಾಲಿಗೆ ಮುಂಚೆ ಕರ್ನಾಟಕದ ಇತಿಹಾಸ ಏನಿತ್ತು ಅನ್ನೋದನ್ನು ನಮಗೇನೂ ಗೊತ್ತಿಲ್ದಿರ ಇದ್ದಾಗ, ಅಶೋಕನ ಕಾಲದಿಂದಲೂ ಕರ್ನಾಟಕ ಎಷ್ಟು ಪ್ರಸಿದ್ಧವಾದಂತಹ ನೆಲ, ಮೈಸೂರು ಸಾಮ್ರಾಜ್ಯ ಎಷ್ಟು ಪ್ರಸಿದ್ಧವಾದಂತಹ ನೆಲ ಅನ್ನೋದನ್ನು ತೋರಿಸ್ಕೊಟ್ಟವರವರು. ನಾವಿವತ್ತು ಕನ್ನಡ ಸಾಹಿತ್ಯದ ಬಗ್ಗೆ ದೊಡ್ಡ ಹೆಮ್ಮೆಯನ್ನು ಪಟ್ಕೋತೀವಿ. ಕನ್ನಡ ಸಾಹಿತ್ಯಕ್ಕೆ 2000 ವರ್ಷದ ಇತಿಹಾಸ ಇದೆ ಅಂತನ್ನುವಂಥ ಮಾತನ್ನ ಹೇಳ್ತೀವಿ. ಪಂಪನನ್ನ, ರನ್ನನನ್ನ, ಕುಮಾರವ್ಯಾಸನನ್ನ ಹಾಡಿ ಹೊಗಳ್ತೀವಿ. ಆದರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ, ಲೂಯಿ ರೈಸ್ ಅವರು 1882ರಲ್ಲಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಜರ್ನಲ್ ಅಲ್ಲಿ ದ ಪೊಯೆಟ್ ಪಂಪ ಅನ್ನುವಂತಹ ಒಂದು ರಿಸರ್ಚ್ ಪೇಪರ್ನ ಬರೆಯುವವರೆಗೆ ಪಂಪ ಅನ್ನುವಂತಹ ಒಬ್ಬ ಕವಿ ಕನ್ನಡದಲ್ಲಿ ಇದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. Louis Rice was the one who introduced poet Pampa to Kannada people, the Kannada folk, and he was the one who published Pampa Bharata for the first time. 1898ರಲ್ಲಿ ಅವರು ಪಂಪ ಭಾರತವನ್ನ ಪ್ರಕಟ ಮಾಡಿದ್ರು. ಅಷ್ಟೇ ಅಲ್ಲ, ಪಂಪ ರಾಮಾಯಣವನ್ನ, ಕವಿರಾಜ ಮಾರ್ಗವನ್ನ, ನಾಗವರ್ಮನ ಛಂದೋನುಶಾಸನವನ್ನ, ಶಬ್ದಾನುಶಾಸನವನ್ನ ಮುಂತಾದಂಥ ಅನೇಕ ಕೃತಿಗಳನ್ನು ಅವರು, ಹಳೆಗನ್ನಡದ ಕೃತಿಗಳನ್ನು ಪ್ರಕಟ ಮಾಡಿದ್ರು. ಈಗ ಕಳೆದ 3 ದಿವಸಗಳ ಹಿಂದೆ ನಾವು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ವಿ. ಅಲ್ಲಿನ ತಾಳೆಗರಿಗಳ ಸಂಪತ್ತನ್ನು ನೋಡಿ ನಮ್ಮ ಬೆಂಜಮಿನ್ ರೈಸ್ ಹೇಳ್ತಾ ಇದ್ರು, ಇಷ್ಟು ತಾಳೆಗರಿಗಳು ಒಟ್ಟಾಗಿದೆಯಾ ಅಂತ ಹೇಳಿ. ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಸರ್ತಿ ಮೈಸೂರಿಗೆ ಹೋದಾಗ ದಯವಿಟ್ಟು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ನೋಡ್ಕೊಂಡ್ಬನ್ನಿ. ಅಂತಹ ಅದ್ಭುತವಾದಂಥ ಇನ್ಸ್ಟಿಟ್ಯೂಟ್ನ, ಆ ಇನ್ಸ್ಟಿಟ್ಯೂಟಿನ ಹುಟ್ಟಿಗೆ ಕಾರಣ ಆದಂಥವರು ಲೂಯಿ ರೈಸರು. ಅವರು ತಾಳೆಗರಿ ಪುಸ್ತಕಗಳನ್ನು ಸಂಗ್ರಹಿಸುವ ಕೆಲಸವನ್ನು ಶುರು ಮಾಡಿದ ಕಾರಣದಿಂದಾಗಿ ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂತಹ ಒಂದು ಸಂಗ್ರಹಾಲಯ ಹುಟ್ಟಲಿಕ್ಕೆ ಕಾರಣ ಆಯಿತು. ಅದೇ ರೀತಿಯಲ್ಲಿ ಎಡ್ವರ್ಡ್ ಪೀಟರ್ ರೈಸ್ ಅವರು ಕೇವಲ ಧರ್ಮ ಪ್ರಚಾರಕರಾಗಿ ಮಾತ್ರ ಅಲ್ಲದೆ ಮಿಷನ್ ಸ್ಕೂಲಿನ, ಹೈಸ್ಕೂಲಿನ ಅವರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲೇ ನಾನು ಮೊದಲು ಹೇಳಿದಂಥ ತಿತಾ ಶರ್ಮಾ ಅವರ ಎಪಿಸೋಡ್ ನಡೆದದ್ದು. ಅಷ್ಟೇ ಅಲ್ಲ, ಅವರು ಹಿಸ್ಟ್ರಿ ಆಫ್ ಕ್ಯಾನ್ರೀಸ್ ಲಿಟರೇಚರ್ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಕನ್ನಡ ಸಾಹಿತ್ಯದ ಚರಿತ್ರೆಯನ್ನ ಅತ್ಯಂತ ವಿಸ್ತಾರವಾಗಿ ದಾಖಲು ಮಾಡಿರ್ತಕ್ಕಂತಹ ಹಿರಿಯರುಗಳಲ್ಲಿ ಎಡ್ವರ್ಡ್ ಪೀಟರ್ ರೈಸ್ ಅವರು ಕೂಡ ಒಬ್ಬರು. ಬೆಂಜಮಿನ್ ಲೂಯಿ ರೈಸ್ ಅವರ ಮಗ ಡಗ್ಲಸ್ ರೈಸ್, HD ರೈಸ್, ಅನೇಕ ರೀತಿಯಲ್ಲಿ ಕನ್ನಡ ನಾಡಿನ ಜನಗಳಿಗೆ ಸಹಾಯವನ್ನು ಮಾಡಿದ್ರು. ಕೆಲವನ್ನ ಮಾತ್ರ ನಿಮಗೆ ಹೇಳೋದಾದರೆ, ಪ್ರತಿ ವರ್ಷ ದಸರಾದಲ್ಲಿ ಮೈಸೂರಿನ ಅರಮನೆಯ ದೀಪಾಲಂಕಾರವನ್ನು ನೋಡಿ ನಾವು ತುಂಬ ಸಂತೋಷ ಪಡ್ತೀವಿ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಆ ದೀಪಾಲಂಕಾರದ ವ್ಯವಸ್ಥೆಯನ್ನು ಶುರು ಮಾಡಿದವರು ಮತ್ತೆ ನೋಡ್ಕೋತಾ ಇದ್ದವರು HD ರೈಸ್. ಅಷ್ಟೇ ಅಲ್ಲ, ನಾವೆಲ್ಲ ನಂದಿ ಬೆಟ್ಟಕ್ಕೆ ಹೋಗಿದ್ದೀವಿ. ಇವತ್ತು ನಂದಿ ಬೆಟ್ಟಕ್ಕೆ ಹೋಗೋದು ಬಹಳ ಸುಲಭ. ಆರಾಮಾಗಿ ಬೈಕ್ ಮೇಲೋ ಕಾರ್ನಲ್ಲೋ ಕೂತ್ಕೊಂಡ್ರೆ ಟಾರ್ ರೋಡ್ ಅದ್ಭುತವಾಗಿದೆ, ಸೀದಾ ಮೇಲಿನವರೆಗೆ ಕರ್ಕೊಂಡು ಹೊಟ್ಟೋಗುತ್ತೆ. ಜ್ಞಾಪಕ ಇರಲಿ, ನಂದಿ ಬೆಟ್ಟಕ್ಕೆ ಟಾರ್ ರೋಡ್ ಅನ್ನ ಮಾಡಿದವರು ಲೂಯಿ ರೈಸರ್ ಮಗ HD ರೈಸ್. ಚಾಮುಂಡಿ ಬೆಟ್ಟ ನಾವೆಲ್ಲ ನೋಡಿದ್ದೀವಿ. ಚಾಮುಂಡಿ ಬೆಟ್ಟದ ರೋಡು ಎಷ್ಟು ಅದ್ಭುತವಾಗಿದೆ ಅಂತ 3 ದಿವಸದ ಹಿಂದೆ ನಾವು ನೋಡ್ಕೊಂಡ್ ಬಂದ್ವಿ. ಆ ರೋಡು ಹುಟ್ಟಿದಕ್ಕೊಂದು ತುಂಬಾ ಸ್ವಾರಸ್ಯಕರವಾದಂಥ ಒಂದು ಕತೆ ಇದೆ. HD ರೈಸ್ ಇಲ್ಲಿ ಇಂಜಿನಿಯರ್ ಆಗಿದ್ದ ಕಾಲದಲ್ಲಿ ಒಂದು ದಿವಸ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಇಬ್ರು ಟೆನ್ನಿಸ್ ಆಡ್ತಾ ಇದ್ರು. ಹಾಗೆ ಆಡುವಾಗ ಯಾವುದೋ ಒಂದು ಸಂದರ್ಭದಲ್ಲಿ HD ರೈಸ್ ಕೇಳಿದ್ರಂತೆ, ಇಷ್ಟೆಲ್ಲ ಸರಿ, ಚಾಮುಂಡಿ ಬೆಟ್ಟಕ್ಕೆ ತುಂಬ ಜನ ಹೋಗ್ತಾರೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು, 1000 ಚಿಲ್ಲರೆ ಮೆಟ್ಲಿದೆ, ನೀವು ಯಾಕೆ ಒಂದು ರೋಡ್ ಮಾಡಿಸ್ಬಾರ್ದು ಅಂತ ಮಹಾರಾಜರನ್ನ ಕೇಳಿದ್ರು. ಮಹಾರಾಜರು ಹೇಳಿದ್ರಂತೆ ತಕ್ಷಣ, ನಾನು ತುಂಬ ಜನ ಇಂಜಿನಿಯರ್ಸ್ನ ಕೇಳಿದ್ದೀನಿ, ಯಾರೂ ಮಾಡಕ್ಕೆ ಒಪ್ಕೋತಾ ಇಲ್ಲ. ಇಫ್ ಯು ಕ್ಯಾನ್ ಟೇಕ್ ಅಪ್ ದಿ ಚಾಲೆಂಜ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್. ತಕ್ಷಣ HD ರೈಸ್ ಹೇಳಿದ್ರು, ಯಾಕಿಲ್ಲ, ನಾ ಮಾಡ್ಕೊಡ್ತೀನಿ ಅಂತ.
ನೀವು ನಂಬಿ 2 ವರ್ಷದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಟಾರ್ ರೋಡ್ ಮಾಡಿಕೊಟ್ರು. ಅದರ ಕೃತಜ್ಞತೆಯ ಕುರುಹಾಗಿ ಮಹಾರಾಜರು ಆ ರಸ್ತೆಯಲ್ಲಿ ಇರ್ತಕ್ಕಂತಹ 2 ಸರ್ಕಲ್ಗಳಲ್ಲಿ ಒಂದು ಸರ್ಕಲ್ಗೆ HD ರೈಸ್ ಸರ್ಕಲ್ ಅನ್ನುವಂತಹ ಒಂದು ಹೆಸರನ್ನು ಕೊಟ್ಟಿದ್ರು. ಇತ್ತೀಚೆಗೆ ನಾವು ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಬೋರ್ಡು ಬಿದ್ದೋಗಿದೆ, ಇವತ್ತದು ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಡಗ್ಲೆಸ್ ಅವರ ತಂದೆ ರೊನಾಲ್ಡ್ ರೈಸ್ ಅವರು 73ನೇ ಇಸ್ವಿಯಲ್ಲಿ ಬಂದಾಗ ಅದು ತೆಗೆದಂಥ ಒಂದು ಫೋಟೋಗ್ರಾಫ್ ನಮ್ಮ ಹತ್ರ ಇದೆ. ಮಾರಿಕಣಿವೆ ಡ್ಯಾಮ್ ಏನಿದೆ, ವಾಣಿವಿಲಾಸ ಸಾಗರ ಡ್ಯಾಮ್, ಈ ವಾಣಿವಿಲಾಸ ಸಾಗರ ಡ್ಯಾಮ್ನ ಕಟ್ಟುವಂತಹ ಪ್ರಮುಖ ಇಂಜಿನಿಯರ್ಗಳಲ್ಲಿ ಒಬ್ಬರಾಗಿದ್ದಂಥವರು HD ರೈಸ್. ಅಷ್ಟೇ ಅಲ್ಲ, ನಮ್ಮ ಶಿವನಸಮುದ್ರ ಪ್ರಾಜೆಕ್ಟ್ನಲ್ಲಿ ಅಲ್ಲಿ ಬೇಕಾದಂತಹ ಮೆಷಿನರಿಯನ್ನು ಇನ್ಸ್ಟಾಲ್ ಮಾಡಿದವರಲ್ಲಿ ಅವರು ಒಬ್ಬರು. ಹೀಗೆ ಇಡೀ ರೈಸ್ ಕುಟುಂಬ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ರೀತಿಯಲ್ಲಿ ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸಿದೆ. ನಾವು ಈ ಹೊತ್ತು ರೈಸ್ ಸ್ಮಾರಕ ದೇವಾಲಯದ ಶತಮಾನೋತ್ಸವವನ್ನು ಆಚರಿಸುವ ಮೂಲಕ ಇಡೀ ರೈಸ್ ಕುಟುಂಬಕ್ಕೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿರೋದು ಕನ್ನಡಿಗರ ಕರ್ತವ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ನಾನು ರೈಸ್ ಕುಟುಂಬದ ಎಲ್ಲ ಸದಸ್ಯರಿಗೆ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. Welcome to SK Hospital, situated in Jalahalli West. This Christian institution multi-speciality hospital offers you personal care at an affordable price. We have well-equipped laboratory, state-of-the-art ICU and ICU OT and labor ward. You may choose among special, semi-special and general ward to ensure your way to recovery. For any emergencies, call our helpline 9986664560. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ್ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ಪ್ರಿಯವೇ, ಈ ಕಾರ್ಯಕ್ರಮ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ತಿಳಿಸಿರಿ, ಇಲ್ಲವೇ ಫೋನ್ ಮೂಲಕ ಕೂಡ ತಿಳಿಸಬಹುದು. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು